ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ತುಂಬ ಜನರ ಫೇವರೆಟ್ ಗುಲಾಬ್ ಜಾಮೂನ್. ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಇರುತ್ತೆ. ಸಾಫ್ಟ್ ಟೇಸ್ಟಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್. ಈಗ ನೋಡಿ, ಈ ಗುಲಾಬ್ ಜಾಮೂನ್ ಮಿಕ್ಸ್ ಸಿಗುತ್ತೆ ಶಾಪಲ್ಲಿ, ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ. ಅದನ್ನು ಈ ಥರ ಮುದ್ದೆ ಮಾಡ್ಕೋಬೇಕು, ಡೋ ಮಾಡ್ಕೋಬೇಕು, ಸಾಫ್ಟಾಗಿರಬೇಕು. ಡೋ ಮಾಡ್ಕೊಂಡ್ಮೇಲೆ ಫಸ್ಟು ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕ್ಕೊಂಡು 1 ಕಪ್ ಸಕ್ಕರೆ, ಅದರಲ್ಲಿ 1.5 ಕಪ್ ನೀರು ಹಾಕೋಬೇಕು. ಸಕ್ಕರೆನ ಕರಗಿಸ್ಕೋಬೇಕು, ಸಕ್ಕರೆ ಪಾಕ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು. ಇದು ಸಕ್ಕರೆ ಕರಗಿದ್ರೆ ಸಾಕು, ತುಂಬ ಇದನ್ನು ಕುಕ್ ಮಾಡ್ಕೋಬಾರ್ದು. ಸಕ್ಕರೆ ಕರಗಬೇಕು. ಕರಗಾದ್ಮೇಲೆ, ಮೆಲ್ಟ್ ಆದಮೇಲೆ ಇದಕ್ಕೆ ಇದು ಏಲಕ್ಕಿ ಪೌಡರ್ ಹಾಕೋಬೇಕು. ಸೊ ಇವಾಗ ಆ ಮುದ್ದೆ ಇದೆಯಲ್ಲ, ಅದರಿಂದ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಉಂಡೆ ಬಾಲ್ಸ್ ಥರ ಮಾಡಿಕೊಂಡು ಇಟ್ಕೋಬೇಕು. ಈಗ ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಂಡು ಈ ಗುಲಾಬ್ ಜಾಮೂನ್ ಬಾಲ್ಸ್ ಇದೆಯಲ್ಲ, ಇವೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ಇದು ಸ್ವಲ್ಪ ದೊಡ್ಡದಾಯಿತು, ಬಟ್ ನೀವು ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಉಂಡೆ ಮಾಡ್ಕೋಬೇಕು. ಏನಕ್ಕಂದರೆ ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕಿದ್ಮೇಲೆ, ಈ ತುಪ್ಪದಲ್ಲಿ ಹಾಕಿದ್ಮೇಲೆ ಇನ್ನೂ ದೊಡ್ಡದು ಆಗುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕ ಸೈಜ್ ಉಂಡೆ ಮಾಡ್ಕೋಬೇಕು. ನೋಡಿ, ಇದು ಎಣ್ಣೆಯಲ್ಲಿ ಇವಾಗ ಕುಕ್ ಆಗ್ತಾ ಇದ್ರೆ ಇನ್ನೂ ದೊಡ್ಡದಾಗಿ ಹಂಗೆ ಉಬ್ಬುತ್ತೆ. ನೋಡಿ, ಈ ಥರ ಸೈಜ್, ಈ ಥರ ಕಲರ್ ಬ್ರೌನ್ ಆಗಬೇಕು. ಬ್ರೌನ್ ಆದ ತಕ್ಷಣ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕೋಬೇಕು ಅಷ್ಟೇ. ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು ಒಂದು 1 ಅವರ್ ಹಂಗೆ ಬಿಟ್ಟರೆ ಈ ಸಕ್ಕರೆ ಪಾಕನ ಅದು ಅಬ್ಸರ್ವ್ ಮಾಡುತ್ತೆ, ಆಮೇಲೆ ಸಾಫ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಗುಲಾಬ್ ಜಾಮೂನ್ ಈಗ ರೆಡಿ ಇದೆ ತಿನ್ನೋಕ್ಕೆ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.